ಇತ್ತೀಚಿನ ದಿನಗಳಲ್ಲಿ ಏನು ವಾಟ್ಸಪ್ ಗ್ರೂಪ್ಗಳಲ್ಲಿ, ಪತ್ರಿಕಾ ಮಾಧ್ಯಮದಲ್ಲಿ ಪಂಚಮಸಾಲಿ ಸಮಾಜದ ಮುಖಂಡರ ಗೊಂದಲದ ಹೇಳಿಕೆಗಳನ್ನು ನಾನು ಗಮನಿಸಿದ್ದೇನೆ. ಕಾರಣ ಇಷ್ಟೇ, BJP ಪಕ್ಷದಿಂದ ಯತ್ನಾಳ್ರವರನ್ನು ಉಚ್ಚಾಟನೆ ಮಾಡಿರುವ ಹಿನ್ನೆಲೆಯಲ್ಲಿ ಸಮಾಜದ ಏನು ಬಾಂಧವರು ಸಮಾಜದ ಒಬ್ಬ ನಾಯಕನಿಗೆ ಅನ್ಯಾಯ ಆಗ್ತಾ ಇದೆ ಅಂಥೇಳಿ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡಿದ್ದು ಸರಿಯಷ್ಟೇ. ಕೇವಲ ಸಮಾಜದವರು ಅಷ್ಟೇ ಅಲ್ಲ, ಅವರು ಹಿಂದೂಪರ ಹೋರಾಟಗಾರರಾಗಿದ್ದಾರೆ. ಅವರಿಗೆ ಅನೇಕ ಸಂಘ ಸಂಸ್ಥೆಗಳು ಬೆಂಬಲದೊಂದಿಗೆ ಅವರನ್ನು ಮತ್ತೆ ಮರಳಿ BJPಗೆ ಕರೆದುಕೊಳ್ಬೇಕು ಅಂತ ಅವರು ಹೋರಾಟ ಮಾಡಿದ್ದಾರೆ. ಇವತ್ತು ಸಮಾಜ ಬಾಂಧವರು ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಸಮಾಜ ಬಾಂಧವರು ಹೋರಾಟ ಮಾಡಿದ್ದು ತಪ್ಪು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲ ಪಕ್ಷದಲ್ಲೂ ಇದ್ದಂಥ ಸಂದರ್ಭದಲ್ಲಿ, ಅವರವರ ನಾಯಕನಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ನಾವು ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ಬೇಸರವೂ ಕೂಡ ಆಯಿತು, ಒಬ್ಬ ನಾಯಕನಿಗೆ ಅನ್ಯಾಯ ಆಗ್ತಾ ಇದೆಯಲ್ಲ ಒಂದು ಪಕ್ಷದಲ್ಲಿ ಅಂತೇಳಿ. ನಾವು ಸಹಜವಾಗಿ ನಮ್ಮಲ್ಲೇ ಮಾತನಾಡಿದ್ದು, ಅವರು ತೆಗೆದಿದ್ದರಿಂದ NDA ಕೂಟದಲ್ಲಿ ಜನತಾದಳವು ಇರೋದರಿಂದ NDAಗೆ ಎಲ್ಲಿ ಪೆಟ್ಟು ಬೀಳುತ್ತೋ ಮುಂದಿನ ಚುನಾವಣೆಗಳಲ್ಲಿ ಅಂತ ಕೂಡ ನಾವು ಆತಂಕ ವ್ಯಕ್ತಪಡಿಸ್ಕೊಂಡ್ವಿ. ಆದರೆ ಅದು ಒಂದು ಪಕ್ಷದ ನಿಲುವು. ಹಾಗಾಗಿ ಭಿನ್ನಾಭಿಪ್ರಾಯಗಳು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಉಚ್ಚಾಟನೆ ಮಾಡಿದ್ದಾರೆ. ನಾವು ಅದರ ಬಗ್ಗೆ ಏನು ಹೆಚ್ಚು ಹೇಳಿಕೆಗಳನ್ನು ಕೊಡಲಿಕ್ಕೆ ಹೋಗೋದಿಲ್ಲ. ಆದರೆ ಈ ಹಿನ್ನೆಲೆಯಲ್ಲಿ ನಮ್ಮ ಕೂಡಲ ಸಂಗಮದ ಪಂಚಮಸಾಲಿ ಸ್ವಾಮೀಜಿಯವರು ಸಮಾಜದ ಒಬ್ಬ ನಾಯಕನಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಅವರ ಬೆಂಬಲಕ್ಕೆ ನಿಂತಿದ್ದು ಸ್ವಾಗತಾರ್ಹ. ಆದರೆ ಖಂಡನೆ ಕೂಡ ಮಾಡಿದ್ದಾರೆ ಸ್ವಾಮೀಜಿಯವರು. ಇವತ್ತು ರಾಜಕೀಯ ನಾಯಕರುಗಳಿಗೆ ಎಲ್ಲ ಮಠಪೀಠಗಳು ಬೆಂಬಲಕ್ಕೆ ನಿಲ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅವರವರ ಸಮಾಜದ ನಾಯಕನಿಗೆ, ಸಮಾಜ ಬಾಂಧವರಿಗೆ ಕಷ್ಟ ಆದಂಥ ಸಂದರ್ಭದಲ್ಲಿ ಬೆಂಬಲಕ್ಕೆ ನಿಲ್ತಾ ಇದ್ದಾರೆ. ಇವತ್ತು ಸ್ವಾಮೀಜಿಗಳಾದಂಥವರು ಅವರ ಪೀಠವನ್ನು ಕಟ್ಟಲಿಕ್ಕೆ, ಅವರ ಸಮಾಜವನ್ನು ಕಟ್ಟಲಿಕ್ಕೆ, ಅವರ ಸಮಾಜ ಬಾಂಧವರಿಗೆ ಆಗ್ತಕ್ಕಂಥ ನೋವುಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು ಅವರ ಕರ್ತವ್ಯ. ಹಾಗಾಗಿ ಸ್ವಾಮೀಜಿಗಳು ಕೂಡ ಆ ಕೆಲಸವನ್ನು ಜಯಮೃತ್ಯುಂಜಯ ಸ್ವಾಮೀಜಿಯವರು ಮಾಡಿದ್ದಾರೆ. ಆದರೆ ಕೆಲವರ, ಯಾಕಂದರೆ ವಿವಿಧ ಪಕ್ಷಗಳಲ್ಲಿರ್ತಕ್ಕಂಥ ನಾಯಕರ ಈ ಸ್ವಾಮೀಜಿಯವರ ನಡೆಯನ್ನು ವಿರೋಧಿಸಿದ್ದಾರೆ. ಯಾಕಂತ ಹೇಳಿದರೆ ವಿವಿಧ ಪಕ್ಷಗಳಲ್ಲಿ ಅವರು ಕೂಡ ಇರ್ತಕ್ಕಂಥದ್ದು. ನಾನು JDSನಲ್ಲಿದ್ದೇನೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ನಲ್ಲಿದ್ದಾರೆ, ಹೋರಾಟದ ಮುಂಚೂಣಿಯಲ್ಲಿ ಇದ್ದಂಥವರು ನಮ್ಮ ಯತ್ನಾಳ್ರವರಿದ್ದಾರೆ. ಹೀಗೆ ಇದು ಎಲ್ಲೋ ಒಂದು ಕಡೆ ಸ್ವಾಮೀಜಿಯವರು ಸಂಪೂರ್ಣವಾಗಿ BJPಯ ಏನು ಉಚ್ಚಾಟಿತ ನಾಯಕರ ಬಗ್ಗೆ ಸ್ವಲ್ಪ ಹೆಚ್ಚು ಹೇಳಿಕೆ ಕೊಟ್ಟದ್ರಿಂದ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಕೆಲವು ನಾಯಕರುಗಳಿಗೆ ಗೊಂದಲ ಆಗಿದೆ, ಕೆಲವರಿಗೆ ಅಸಮಾಧಾನ ಆಗಿದೆ. ನಾನು ಹೇಳೋದಿಷ್ಟೇ, ನಾಯಕರುಗಳಿಗೆ ಆಗಲಿ
ಯಾರೂ ಆತಂಕ ಪಡೋದು ಬೇಡ. ಸ್ವಾಮೀಜಿಯವರು ಅವರ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ ಅಂತ ನಾವೆಲ್ಲರೂ ಭಾವಿಸೋಣ. ನಿಮಗೂ ನಮಗೂ ಕಷ್ಟ ಬಂದಂಥ ಸಂದರ್ಭದಲ್ಲಿ ನಮಗೂ ಬೆನ್ನಿಗೆ ನಿಲ್ತಾರೆ ಅಂತ ನಾವೆಲ್ಲ ಭಾವಿಸೋಣ. ಅದನ್ನು ತಪ್ಪಾಗಿ ಅರ್ಥೈಸಿ ಸ್ವಾಮೀಜಿಗಳ ಮೇಲೆ ಯಾರೂ ಹರಿಹಾಯ್ತಕ್ಕಂಥ ಸನ್ನಿವೇಶಕ್ಕೆ ಹೋಗೋದು ಬೇಡ.